ಗೆಳೆಯರೇ, ಇವತ್ತು ನಾವು ಸ್ನ್ಯಾಪ್ಚಾಟ್ನಲ್ಲಿ ನಮ್ಮ ಲೊಕೇಶನನ್ನು ಹೈಡ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಸ್ನ್ಯಾಪ್ಚಾಟ್ನಲ್ಲಿ ನಾವು ಒಂದು ನಮ್ಮ ಲೊಕೇಶನ್ನ ನಮ್ಮ ಸ್ನೇಹಿತರು ನೋಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸಿದರೆ ನಾವು ಅದನ್ನು ಹೈಡ್ ಮಾಡಿ ಇಟ್ಕೋಬಹುದು. ಅದನ್ನು ಹೈಡ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಮೊದಲು ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಕಡೆಗೆ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೋಬೇಕು. ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಆಪ್ಷನ್ನ ಹುಡುಕಬೇಕಾಗುತ್ತೆ. ಯಾವ ಆಪ್ಷನ್ ಅಂದರೆ ಶೇರ್ ಮೈ ಲೊಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ತೋರಿಸ್ತೀನಿ ನೋಡಿ. ಆ ಆಪ್ಷನ್ ಎಲ್ಲಿರುತ್ತೆ ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಇನ್ನು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ರೀತಿ ಸ್ಕ್ರೋಲ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ, ಸಿ ಮೈ ಲೊಕೇಶನ್ ಅಂತ ಇದೆ ಸ್ನೇಹಿತರೆ. ಶೇರ್ ಮೈ ಲೊಕೇಶನ್ ಅಲ್ಲ, ಸಿ ಮೈ ಲೊಕೇಶನ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಗಾಸ್ಟ್ ಮೋಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಗಾಸ್ಟ್ ಮೋಡು. ಗಾಸ್ಟ್ ಮೋಡ್ನ ನೀವು ಆನ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಸ್ನ್ಯಾಪ್ಚಾಟ್ನ ಒಂದು ಲೊಕೇಶನ್ ಒಂದು ಹೈಡ್ ಆಗುತ್ತೆ. ಈ ರೀತಿ ಕೆಳಗಡೆ ಅಂಟಿಲ್ ಟರ್ನ್ ಆಫ್ ಅಂತ ಏನು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಸ್ನ್ಯಾಪ್ಚಾಟ್ನಲ್ಲಿ ಲೊಕೇಶನ್ ಅನ್ನೋದು ಯಾರಿಗೂ ಕೂಡ ತೋರಿಸೋದಿಲ್ಲ, ಸಂಪೂರ್ಣವಾಗಿ ಹೈಡ್ ಆಗುತ್ತೆ. ಎಲ್ಲಿವರೆಗೂ ನೀವು ಈ ಗಾಸ್ಟ್ ಮೋಡನ್ನು ಆಫ್ ಮಾಡ್ತೀರಾ ಅಲ್ಲಿವರೆಗೂ ನಿಮ್ಮ ಲೊಕೇಶನ್ ಅನ್ನೋದು ಸಂಪೂರ್ಣವಾಗಿ ಹೈಡ್ ಆಗಿರುತ್ತೆ. ಈ ರೀತಿ ನೀವು ಸ್ನ್ಯಾಪ್ಚಾಟ್ನಲ್ಲಿ ಲೊಕೇಶನ್ ಹೈಡ್ ಮಾಡಿ ಇಟ್ಕೋಬಹುದು.